ಕಾರ್ಪೊರೇಟರ್ ಮಾಡಲಲ್ಲಿ ಲಾಸ್ಟ್ ಪ್ರೊಡಕ್ಷನ್ ಆಗಿದ್ದು ಇದೇ ಗಾಡಿ. 2020 ನಿಮಗೆ ಫ್ಯೂಯಲ್ ಇಂಜೆಕ್ಷನ್ ಮಾಡಲ್ಗಳು ಬರಕ್ ಸ್ಟಾರ್ಟ್ ಆಗೋಯ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಿಮಿಟೆಡ್ ಎಡಿಷನ್ ಯಾಕಪ್ಪ ಅಂದ್ರೆ ಈ ಕಲರ್ ಅಲ್ಲಿ ಮಾತ್ರ ಅವೈಲೇಬಲ್ ಇರೋದು. ಸೊ ನೆಕ್ಸ್ಟ್ ಇದ್ರಲ್ಲಿ ಇಷ್ಟ ಆಗಿದ್ದು ಏನು ಅಂದ್ರೆ ಈ 30 ಕೊಟ್ಟಿದೆ ಮೈಲೇಜ್, 50 ಕೊಟ್ಟಿದೆ ಸ್ಪೀಡೋಮೀಟರ್. ಸೊ ಇದಕ್ಕೆ ಯಾವುದೇ ರೀತಿ ಕೇಬಲ್ ಇಲ್ಲ. ಈ ತರ ಹೇಳ್ದು ಹಿಂಗ ಅನ್ನೋದು ಅಷ್ಟೇ ಬ್ರೇಕ್ ಲಾಕ್. ಸೊ ಓಕೆ, ಇವಾಗ ಟಾಪ್ ಸ್ಪೀಡ್ ಟೆಸ್ಟ್ ಮಾಡೋಣ ಬನ್ನಿ. 80 ಗಾಡಿ ಯಾರು ಚೆನ್ನಾಗಿ ಮೇಂಟೈನ್ ಮಾಡಿರಲ್ವ, ಸೊ ಅವ್ರಿಗೆ ಇದು ಯೂಸ್ ಆಗುತ್ತೆ. ಈ ಫೀಚರ್ ಬಂದ್ಬಿಟ್ಟು ಫ್ಯೂಯಲ್ ಇಂಜೆಕ್ಷನ್ ಅಲ್ಲಿ ಇಲ್ಲ. ಫ್ರಂಟ್ ಬ್ರೇಕ್ ಮೇಂಟೆನೆನ್ಸ್ ಬಂದ್ಬಿಟ್ಟು ಜಸ್ಟ್ 3 ಲಾಕ್ ಸೌಂಡ್ ಅದೊಂಥರ ಸಕ್ಕದಾಗಿತ್ತು. ಇಷ್ಟೇ ಇದೆ, ಕೋಳಿ ಕಾಲ್ ಇದ್ದಂಗೆ ಇಷ್ಟೇ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನಾವು ಇದು ತಗೊಂಡು 6 ವರ್ಷ ಆಯ್ತು ಅಂತ. ಬಿಕಾಸ್ ಮೇಂಟೆನೆನ್ಸ್ ಇಸ್ ಇಂಪಾರ್ಟೆಂಟ್. ಒಂದು ಕೂಡ ಪ್ರೀಮಿಯಂ ಫೀಲ್ ಕೊಡುತ್ತೆ ನಿಮಗೆ. ಓವರ್ ಸ್ಪೀಡಿಂಗ್ ಮಾಡಿದ್ರೆ ಇದೇ ತರ ಆಗೋದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ನಮ್ಮ ಹತ್ರ ಯಾವ ಗಾಡಿ ಇದೆ ಅಂದರೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ದಿ ಆಲ್ ನ್ಯೂ ಅನ್ನೋಕ್ಕಾಗಲ್ಲ, 2019 ಮಾಡಲ್ ಜುಪಿಟರ್ ZX. ಸೊ ಆ್ಯಕ್ಚುಲಿ ಈ ಗಾಡಿ ಬಂದ್ಬಿಟ್ಟು ಕಾರ್ಪೊರೇಟ್ರು ಮಾಡಲ್ ಸ್ಟಾಪ್ ಆಯ್ತಲ್ಲ, ಕಾರ್ಪೊರೇಟರ್ ಮಾಡಲಲ್ಲಿ ಲಾಸ್ಟ್ ಪ್ರೊಡಕ್ಷನ್ ಆಗಿದ್ದು ಇದೇ ಗಾಡಿ. ನಾವು ತಗೊಂಡಿದ್ದು ಟೈಮು ಒಂದು ಪರ್ಫೆಕ್ಟ್ ಟೈಮ್ ಅನಿಸುತ್ತೆ ನಾವು ತಗೊಂಡಿದ್ದು. 2020 ನಿಮಗೆ ಫ್ಯೂಯಲ್ ಇಂಜೆಕ್ಷನ್ ಮಾಡಲ್ಗಳು ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ಆ್ಯಕ್ಚುಲಿ ನಾವು ತಗೊಂಡಿದ್ದ ಟೈಮಲ್ಲಿ 3 ವೇರಿಯಂಟ್ ಇತ್ತು. ಒಂದು ಬಂದ್ಬಿಟ್ಟು ಜಸ್ಟ್ ನಾರ್ಮಲ್ ಜುಪಿಟರು, ಸೆಕೆಂಡ್ ಬಂದ್ಬಿಟ್ಟು ಜುಪಿಟರ್ ZX ಇವಾಗ ನಮ್ಮ ಹತ್ರ ಇದೆಯಲ್ಲ ಅದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜುಪಿಟರ್ ಗ್ರ್ಯಾಂಡ್ ಎಡಿಷನ್ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ 3ರಲ್ಲೂ ನೋಡೋಕೆ ಹೋದರೆ ಒಂಥರ ಇದೇ ಟಾಪ್ ಎಂಡ್ ಥರ ಅನಿಸುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಿಮಿಟೆಡ್ ಎಡಿಷನ್ ಯಾಕಪ್ಪ ಅಂದರೆ ಸೊ 2019 ನಿಮಗೆ ಡಿಜಿಟಲ್ ಮೀಟರು, ಸೊ ಈ ಮಿರರ್ ಫಿನಿಶಿಂಗು, ಸೊ ಡಿಸ್ಕ್ ಬ್ರೇಕು. ಸೊ ಇದು ಬೇಕು ಅಂದರೆ ನಿಮಗೆ ಈ ಕಲರಲ್ಲಿ ಮಾತ್ರ ಅವೈಲೇಬಲ್ ಇರೋದು. ಸೊ ಇನ್ನೊಂದು ಹೆಡ್ಲೈಟ್ ಕೂಡ ಅಷ್ಟೇ LED. ಸೊ ಇಷ್ಟೆಲ್ಲ ಬೇಕು ಅಂದರೆ ಈ ಕಲರಲ್ಲಿ ಮಾತ್ರ ಅವೈಲೇಬಲ್ ಇತ್ತು ನಿಮಗೆ 2019. ಸೊ ಅದಾದಮೇಲೆ ಎಲ್ಲ ಕಲರಲ್ಲೂ ಬಿಟ್ಟರು. ಸೊ ಪರ್ಟಿಕ್ಯುಲರ್ ಈ ಕಲರಲ್ಲಿ ಇದೆಲ್ಲ ಫೀಚರ್ಸ್ ಮಾತ್ರ ಇತ್ತು. ಬೇರೆ ನೀವು ಯಾವ ಕಲರ್ ತಗೊಂಡ್ರು ಈ ಥರ ಈ ಫೀಚರ್ಸ್ ಯಾವುದೂ ಇರಲಿಲ್ಲ. ಸೊ ನೆಕ್ಸ್ಟ್ ಇದರಲ್ಲಿ ಇಷ್ಟ ಆಗಿದ್ದು ಏನು ಅಂದರೆ ಇದ್ರ ಇಂಜಿನ್ ಇದೆಯಲ್ಲ, ಇಂಜಿನ್ ಮಾತ್ರ ಸಕ್ಕದಾಗಿದೆ. ಸೊ ಆ್ಯಕ್ಚುಲಿ ಇದು ಇಂಜಿನ್ ಬಂದ್ಬಿಟ್ಟು ಒಂದು ಸ್ವಲ್ಪ ಬೇಸಿ ನೈಸ್ ಥರ ಫೀಲ್ ಆಗುತ್ತೆ ನಿಮಗೆ. ಸೊ ಅಲ್ಲಿ ನಿಲ್ಸ್ಬಿಟ್ಟಲ್ಲಿ ನಿಮ್ಗೆ ಎಕ್ಸಾಸ್ಟ್ ನೋಡಿ ತೋರಿಸ್ತೀನಿ. ಒಂದು ಸ್ವಲ್ಪ ಎಕ್ಸಾಸ್ಟಲ್ಲಿ ನಿಮಗೆ ಎಂಟಾರ್ಕ್ ಟಚ್ ಸಿಗುತ್ತೆ ನಿಮಗೆ. ಸ್ವಲ್ಪ ಬೇಸಿಯಾಗಿದೆ ಎಕ್ಸಾಸ್ಟ್ ನೋಟು. ಸೊ ಆ್ಯಕ್ಚುಲಿ ಈ ಸೌಂಡ್ ಒಂಥರ ಪ್ರೀಮಿಯಂ ಫೀಲ್ ಕೊಡುತ್ತೆ ನಿಮಗೆ. ಸೊ ನಂಗೆ ಇಂಜಿನ್ ಸೌಂಡೇ ಒಂಥರ ಪ್ರೀಮಿಯಂ ಗಾಡಿ ಅನಿಸುತ್ತೆ. ಸೊ ಜುಪಿಟರಲ್ಲಿ ಫಸ್ಟು ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇಂಟ್ರೊಡ್ಯೂಸ್ ಮಾಡಿದ್ದು ಇದೇ ಮಾಡಲಲ್ಲಿ. ಸೊ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ಎಲ್ಲ ಜುಪಿಟರ್ದು ಏನು ಅಂದರೆ ಸೊ ಸ್ವಲ್ಪ ಹೈಟ್ ಕಮ್ಮಿ ಗಾಡಿ. ಸೊ ಗ್ರೌಂಡ್ ಕ್ಲಿಯರೆನ್ಸು ಸ್ವಲ್ಪ ಕಮ್ಮಿನೇ. ಸೊ ನಿಮಗೆ 600 ml ಪೆಟ್ರೋಲ್ ಬಂದಿದ ತಕ್ಷಣನೇ ರಿಸರ್ವ್ ಲೈಟ್ ಆನ್ ಆಗುತ್ತೆ. ಸೊ ಆ ರಿಸರ್ವ್ ಲೈಟ್ ಆನ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಟ್ರಿಪ್ ಫ್ಯೂಯಲ್ ಅಂತ ಒಂದು ಬರುತ್ತೆ ನಿಮಗೆ. ಟ್ರಿಪ್ A, ಟ್ರಿಪ್ B ಅಂತ ಇದೆ. ಟ್ರಿಪ್ F ಅಂತ ಬರುತ್ತೆ ಒಂದು. ಸೊ ಅದು ಆಕ್ಟಿವೇಟ್ ಆಗೋದು ಯಾವಾಗ ಅಂದರೆ 600 ml ಇರುತ್ತೆ ಗೊತ್ತಾ. ಸೊ ಅವಾಗ ಅದು ಆಕ್ಟಿವೇಟ್ ಆಗುತ್ತೆ. ಸೊ ಅವಾಗಿಂದ ನೀವು ಆಲ್ಮೋಸ್ಟ್ 20 to 25 ಕಿಲೋಮೀಟರ್ ಓಡಿಸ್ಬೋದು. ಸೊ ಆ್ಯಕ್ಚುಲಿ ಈ ಗಾಡಿ ಬಂದ್ಬಿಟ್ಟು ನನಗೆ 30 ಕೊಟ್ಟಿದೆ ಮೈಲೇಜು, 50 ಕೊಟ್ಟಿದೆ. ಮ್ಯಾಕ್ಸಿಮಮ್ ನನಗೆ 55ವರೆಗೂ ಕೊಟ್ಟಿದೆ ಈ ಗಾಡಿ ಮೈಲೇಜು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ಕೀ ತೋರಿಸೋದಾದ್ರೆ ಒಂಥರ ಪ್ರೀಮಿಯಮ್ ಆಗಿದೆ ಈ ಕೀ ಕೂಡ. ಕೀ ನಂಗೆ ಸುಮ್ಮನೆ ಇಷ್ಟ ಆಯಿತು. ಒಂಥರ ಪ್ರೀಮಿಯಂ ಫೀಲ್ ಕೊಡುತ್ತೆ ಈ ಕೀ ನಿಮಗೆ. ಸ್ಪೀಡೋಮೀಟರು, ಸೊ ಇದಕ್ಕೆ ಯಾವುದೇ ರೀತಿ ಕೇಬಲ್ ಇಲ್ಲ. ಸೊ ಈ ಸ್ಪೀಡು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಇದರಲ್ಲಿ ಸೆನ್ಸರ್ ಇದೆ ರೇರ್ ವೀಲಲ್ಲಿ. ಸೊ ಸೆನ್ಸರ್ ಮುಖಾಂತರ ವರ್ಕ್ ಆಗೋದು. ಇದಿದ್ರೆ ಒಂದು ಸ್ವಲ್ಪ ಬೆಸ್ಟ್ ಅಂದ್ಕೊಳ್ಳಿ. ಸೊ ಅದು ಬಿಟ್ಟರೆ ಆ್ಯಾವ್ರೇಜು ಪರವಾಗಿಲ್ಲ, ನೀವು ಹೆಂಗೆ ಓಡಿಸ್ತೀರೋ ಹಂಗೆ ಸಿಗುತ್ತೆ ಇದು ಆ್ಯಾವ್ರೇಜು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಇದು ಕೂಡ ಫೈಬರ್ ಪಾರ್ಟ್ಸು, ಇದು ಕೂಡ ಫೈಬರು. ಸೊ ಇದು ಬಂದ್ಬಿಟ್ಟು ಮೆಟಲ್ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಪೋರ್ಷನ್ ಏನಿದೆಯಲ್ಲ ಇದು ಕೂಡ ಫೈಬರು, ಇದು ಕೂಡ ಮೆಟಲ್ ಸಿಗುತ್ತೆ ನಿಮಗೆ. ಸೊ ಇಷ್ಟು ಇಂಜಿನ್ ಮಾತ್ರ ಸಖತ್ ಸ್ಮೂತ್ ಆಗಿದೆ. ಸೊ ಆ್ಯಕ್ಚುಲಿ ಆ್ಯಕ್ಟಿವ್ ಆಗಿ ಕಂಪೇರ್ ಮಾಡಿದ್ರೆ ಇದ್ರದ್ದು ಇಂಜಿನ್ ವಾಯ್ಸು ಒಂದು ಸ್ವಲ್ಪ ಸ್ವೀಟಾಗಿ, ಒಂದು ಸ್ವಲ್ಪ ಬೇಸಿಯಾಗಿ ಒಂಥರ ಚೆನ್ನಾಗಿದೆ ಎಕ್ಸಾಸ್ಟ್ ನೋಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಒಂದಿಷ್ಟ ಆಯಿತು ಏನು ಗೊತ್ತಾ, ಬ್ರೇಕ್ ಲಾಕ್. ಸೊ ಎಲ್ಲಾದರೂ ನೀವು ಅಪ್ಪಲ್ಲಿದ್ದೀರಾ, ಸೊ ಈ ಕೈಲಿ ಏನೋ ಒಂದು ಹಿಡ್ಕೊಂಡಿದ್ದೀರಾ ಅನ್ಕೊಂಡ್ರೆ ಸೊ ಜಸ್ಟ್ ಈ ಥರ ಹೇಳ್ದು ಹಿಂಗೆ ಅನ್ನೋದು ಅಷ್ಟೇ ಬ್ರೇಕ್ ಲಾಕ್. ಸೊ ಬೇರೆ ಗಾಡಿಲೆಲ್ಲ ಹಿಂಗೆ ಬ್ರೇಕ್ ಹಿಡಿದ್ಬಿಟ್ಟು ಹಿಂಗೆ ಎತ್ತಬೇಕು. ಸೊ ಇದ್ರಲ್ಲಿ ಹಂಗಲ್ಲ, ಹಿಂಗೆ ಅಂದ್ಬಿಟ್ಟು ಹಿಂಗೆ ಅಂದರೆ ಅಷ್ಟೇ ಮುಗೀತು. ಸೊ ಓಕೆ, ಇವಾಗ ಟಾಪ್ ಸ್ಪೀಡ್ ಟೆಸ್ಟ್ ಮಾಡೋಣ ಬನ್ನಿ. $50, $60, $70, $80. ಇವಾಗ ಅಕಸ್ಮಾತ್ ಗಾಡಿ ಏನೋ ಸ್ಟಾರ್ಟ್ ಆಗ್ತಿಲ್ಲ, ಏನೋ ಇಶ್ಯೂಸ್ ಆಯಿತು ಅಂದ್ಕೊಳ್ಳಿ. ಸೊ ಇದರಲ್ಲಿ ಚೋಕ್ ಇದೆ, ಕಾರ್ಬೊರೇಟರ್ ಮಾಡಲ್ ಆಗಿರೋದ್ರಿಂದ ಚೋಕ್ ಕೊಟ್ಟಿದ್ದಾರೆ. ನಾವು ಯೂಸ್ ಮಾಡ್ತಿಲ್ಲ, ಬಟ್ ಗಾಡಿ ಯಾರು ಚೆನ್ನಾಗಿ ಮೇಂಟೈನ್ ಮಾಡಿರಲ್ವ, ಸೊ ಅವ್ರಿಗೆ ಇದು ಯೂಸ್ ಆಗುತ್ತೆ. ಗಾಡಿ ಒಂದೊಂದ್ಸತಿ ಮಾರ್ನಿಂಗ್ ಸ್ಟಾರ್ಟ್ ಆಗಲ್ಲ ಅಂದರೆ ಏನಿಲ್ಲ, ಸೊ ಜಸ್ಟ್ ಈ ಥರ ಪುಲ್ ಮಾಡಿಬಿಟ್ಟು ಇಗ್ನಿಷನ್ ಆನ್ ಮಾಡಿ ಗಾಡಿನ ಈ ಥರ ಸ್ಟಾರ್ಟ್ ಮಾಡಿ ಬಿಟ್ಬಿಟ್ರೆ ಸಾಕು. ಗಾಡಿ ಐಡಲ್ಗಿಂತ ಒಂದು ಸ್ವಲ್ಪ
ಒಂದು 500 RPM ರೈಸ್ ಆಗುತ್ತೆ. ಸೊ ಅಷ್ಟರಲ್ಲೇ ನಿಂತ್ಕೊಂಡಿರುತ್ತೆ. ಸೊ ಸ್ಪೀಡ್ ನೋಡ್ತಿರ್ಬೋದು 5 ಅಲ್ಲಿ ಇದೆ. ಸೊ ಆಕ್ಚುಲಿ ವೀಲ್ ರೊಟೇಟ್ ಆಗ್ತಿದೆ. ಸೊ ಇಷ್ಟು ಐಡಲಲ್ಲಿ ನಿಂತ್ಕೊಳ್ಳುತ್ತೆ ನಿಮಗೆ. ಸೊ ಆಕ್ಚುಲಿ ಈ ಫೀಚರ್ ಬಂದ್ಬಿಟ್ಟು ಫ್ಯೂಯಲ್ ಇಂಜೆಕ್ಷನ್ ಅಲ್ಲಿ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಇದರಲ್ಲಿ LED ಲೈಟ್ ತುಂಬಾ ಇಷ್ಟ ಆಯಿತು. ಸೊ ಆ್ಯಕ್ಚುಲಿ ನಾನು ಓಡಿಸಿರೋ ಸ್ಕೂಟಿಯಲ್ಲಿ ಒನ್ ಆಫ್ ದ ಬ್ರೈಟೆಸ್ಟ್ LED ಅಂದರೆ ಇದೇನೆ. ಸೊ ಇದರಲ್ಲಿ ಐ ಬಿಮ್ ಏನಾದರೂ ಹಾಕ್ಬಿಟ್ರೆ ಅಂತೂ ಮುಗೀತು, ಎದುರುಗಡೆ ಬರೋನು ಒಂಟ. ಸೊ ಆ್ಯಕ್ಚುಲಿ ಈ ಗಾಡಿ ಬಂದ್ಬಿಟ್ಟು 8 BHP 9.5 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಫ್ರಂಟ್ ಬ್ರೇಕ್ ಮೇಂಟೆನೆನ್ಸ್ ಬಂದ್ಬಿಟ್ಟು ಜಸ್ಟ್ 350 ರೂಪೀಸಲ್ಲಿ ಮುಗಿದೋಗೈತೆ ನಮಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫ್ರಂಟು ನಿಮಗೆ 12 ಇಂಚು 90 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. 90 ಸೆಕ್ಷನ್ ಟೈರು. ಸೊ ಸ್ಕೂಟಿಲಿ ನಾನು ಅಲಾಯ್ಸ್ ಅಂತಾನೆ ನೋಡಿ ಜುಪಿಟರ್ ನೋಡಿನೇನೆ. ಸೊ ಆಗಿನ ಕಾಲದಲ್ಲಿ ಅಲಾಯ್ಸು ಬರೀ ಜುಪಿಟರಲ್ಲಿ ಮಾತ್ರ ನಾನು ನೋಡಿದ್ದು. ಸೊ ಇಂಟ್ರೊಡ್ಯೂಸ್ ಮಾಡಿರೋದು ಇವರೇನಾ ಅಥವಾ ಮುಂಚೆ ಯಾವ್ದಾದ್ರು ಬರ್ತಿತ್ತಾ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಹಾಕಿ ನೋಡೋಣ. ಫುಟ್ ಪ್ಯಾಕ್ಸ್ ಇದೆಯಲ್ಲ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಫುಟ್ ಪ್ಯಾಕ್ಸ್ ಇದೆಯಲ್ಲ ಒಂಥರ ಪ್ರೀಮಿಯಮ್ ಅನಿಸುತ್ತೆ ನೋಡಿ. ಈ ಹಿಂಗೆ ಅಂದಿದ ತಕ್ಷಣ ಟಕ್ ಅನ್ನೋದು ಲಾಕ್ ಸೌಂಡು ಅದೊಂಥರ ಸಕ್ಕದಾಗಿತ್ತು. ಸೊ ಈ ಸ್ಟ್ಯಾಂಡ್ ನೋಡಿ, ಇದು ಸ್ಟ್ಯಾಂಡ್ ನೋಡಿ ಇಷ್ಟೇಷ್ಟಿದೆ, ಕೋಳಿ ಕಾಲು ಇದ್ದಂಗೆ ಇಷ್ಟೇಷ್ಟು ಕೊಟ್ಟಿದ್ದಾರೆ. ಬಟ್ ಆದರೂ ಕೂಡ ನಿಮಗೆ ಡೌನು ಹಾಕಿದ ತಕ್ಷಣ ಮಣ್ಣಿ ಕಾಣೋದು. ಸೊ ಆ ಥರ ಅನಿಸಲ್ಲ ನೋಡಿ. ಜಸ್ಟ್ ನಾರ್ಮಲ್ ಗಾಡಿ ಹೆಂಗೆ ನಿಂತ್ಕೊಳ್ಳುತ್ತೋ ಇದು ಕೂಡ ಹಂಗೆ ನಿಂತ್ಕೊಳ್ಳುತ್ತೆ. ಸೊ ಈ ಗಾಡಿ ಓಡಿಸ್ತಿದ್ರೆ ಒಂಥರ ಪ್ರೀಮಿಯಂ ಪಾರ್ಟ್ಸ್ ಯೂಸ್ ಮಾಡಿದ್ದಾರೆ ಅನಿಸುತ್ತೆ ಎಲ್ಲಾನು. ಆ್ಯಕ್ಚುಲಿ ಈ ಗಾಡಿ ತಗೊಂಡು 6 ಇಯರ್ಸ್ ಆಯಿತು. 56,000 ಕಿಲೋಮೀಟರ್ ರನ್ ಆಗಿದೆ. ಈಗಲೂ ಕೂಡ ಓಡಿಸ್ತಾರಲ್ಲ ಹೊಸ ಗಾಡಿ ಯಾವಾಗ ತಗೊಂಡ್ರಿ ಅನಿಸುತ್ತೆ. ನಾನು ಹೊರಗಡೆ ಹೋಗ್ಬೇಕಂದ್ರೆ ಯಾವಾಗಲೂ ನಾನು ಶೈನಲ್ಲೇ ಹೋಗೋದು. ಸೊ ಇದರಲ್ಲಿ ತುಂಬ ರೇರು, ಲಗೇಜ್ ಅನ್ನೋದು ಇದ್ರೆ ಮಾತ್ರ ಇದ್ರಲ್ಲಿ ಹೋಗೋದು. ಹೋದಾಗ ತುಂಬ ಜನ ಕೇಳ್ತಾರೆ ಹೊಸ ಗಾಡಿ ಯಾವಾಗ ತಗೊಂಡ್ರಿ ಅಂತ. ಸೊ ಅವ್ರಿಗೆ ಗೊತ್ತಿಲ್ಲ ನಾವು ಇದು ತಗೊಂಡು 6 ವರ್ಷ ಆಯಿತು ಅಂತ. ಬಿಕಾಸ್ ಮೇಂಟೆನೆನ್ಸ್ ಇಸ್ ಇಂಪಾರ್ಟೆಂಟ್. ಸೊ ಈ ಗಾಡಿ ಇನ್ನೂ ಒಂದು 5 ವರ್ಷ ಬಿಟ್ಟು ನೋಡಿ ಇದೇ ಥರ ಹಿಂಗೆ ಇರುತ್ತೆ ಗಾಡಿ. ಸೊ ನೆಕ್ಸ್ಟು ಇಂಜಿನ್ ಎಕ್ಸಾಸ್ಟ್ ಗಾರ್ಡ್ ಕೊಟ್ಟಿದ್ದಾರೆ, ಎಕ್ಸಾಸ್ಟ್ ಪೈಪ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಬೂಟ್ ಸ್ಪೇಸ್ ನೋಡೋಣ ಅಂದರೆ ಸೊ ಬೂಟ್ ಸ್ಪೇಸ್ ಸ್ವಲ್ಪ ಕಮ್ಮಿನೇ. ಸೊ ಆ್ಯಕ್ಚುಲಿ 22 ಲೀಟರ್ಸ್ ಏನೋ ಬರುತ್ತೆ ಬೂಟ್ ಸ್ಪೇಸು. ಸೊ ಫ್ಯೂಸ್ ಏನಾದರೂ ಇದಾಯಿತು ಸ್ಟಾರ್ಟ್ ಆಗ್ತಿಲ್ಲ ಅಂದರೆ ಸೊ ಇಲ್ಲೇ ಕೊಟ್ಟಿದ್ದಾರೆ ಫ್ಯೂಸು, ಎತ್ಬಿಟ್ಟು ಹೆಂಗೆ ಬೇಕು ಹಾಕೋಬೋದು. ಸೊ ಇಲ್ಲಿ ಚಾರ್ಜಿಂಗ್ ಕನೆಕ್ಷನ್ ಕೂಡ ನೀವು ಹಾಕೋಬೋದು ಬೇಕು ಅಂತ ಆಕ್ಸೆಸರೀಸ್ ಆಗಿ. ಸೊ ನಾವು ಹಾಕ್ಸ್ಕೊಂಡಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟು ಈ ಗಾಡೀಲಿ ಒಂದು ಹೈಲೈಟ್ ವಿಚಾರ ಏನು ಅಂದರೆ ಸೊ ಇದರಲ್ಲಿ ಏನೇನು ಪಾರ್ಟ್ಸ್ ಯೂಸ್ ಮಾಡಿದ್ದೀರೋ ಪ್ರತಿಯೊಂದು ಕೂಡ ಪ್ರೀಮಿಯಂ ಫೀಲ್ ಕೊಡುತ್ತೆ ನಿಮಗೆ. ಸೊ ಸ್ವಿಚ್ ಆಗಿರ್ಬೋದು, ಪಾಸಿಂಗ್ ಸ್ವಿಚ್ ಆಗಿರ್ಬೋದು, ಸೊ ಮೀಟರ್ ಆಗಿರ್ಬೋದು, ಫಿಟ್ ಆ್ಯಂಡ್ ಫಿನಿಶ್ ಮಾತ್ರ ಸಕ್ಕದಾಗಿದೆ. ಸೊ ಇದ್ರದ್ದು ಒಂದು ಸತಿ ಟಾಪ್ ಸ್ಪೀಡ್ ಟೆಸ್ಟ್ ಮಾಡೋಣ ಬನ್ನಿ. ಏನು ಟಾಪ್ ಸ್ಪೀಡ್ ಟೆಸ್ಟ್ ಮಾಡೋಕ್ಕೆ ಬಂದಿದ್ದೀನೋ. ಸೊ ಏನಪ್ಪ ಇದು ರೈಟ್ ಟೈಮ್ ಅಲ್ಲ ಅನಿಸುತ್ತೆ. ಸೊ ಫ್ರಂಟ್ ಟೈರ್ ಎರಡು ಕೂಡ ಟೈರ್ ಪ್ರೆಷರ್ ಸ್ವಲ್ಪ ಕಮ್ಮಿ ಇದೆ. ಸೊ ಸಿಟಿಲೆಲ್ಲ ಓಡಾಡೋಕ್ಕೆ ಸಕ್ಕದಾಗಿದೆ ಗಾಡಿ. ಯಾಕ್ತಿರ್ಬೋದೇನೋ ಗೊತ್ತಿಲ್ಲ. ನೋಡಿ ಹೆಂಗೆ ಬರ್ತಾರೆ ಇವರು ಅಂತ. ಓವರ್ ಸ್ಪೀಡಿಂಗ್ ಮಾಡಿದ್ರೆ ಇದೇ ಥರ ಆಗೋದು.